ಚುನಾವಣೆಯಲ್ಲಿ ಒಬ್ರು ಗೆಲ್ಲಬೇಕು, ಒಬ್ರು ಸೋಲಬೇಕು. ಅದೇ ಈ ಪ್ರಜಾಪ್ರಭುತ್ವದ ಒಂದು ಸುಂದರ ವ್ಯವಸ್ಥೆ. ಆದರೆ ಸೋತಿದ್ದೀವಿ ಅಂತ ನಾವು ಮನೆಯಲ್ಲಿ ಕೂರ್ತಕ್ಕಂಥದ್ದಾಗಬಾರ್ದು. ಚುನಾವಣೆಯಲ್ಲಿ ಸೋಲ್ಲಿ, ಚುನಾವಣೆಯಲ್ಲಿ ಗೆಲ್ಲಿ. ನಮ್ಮ ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪ ಇಟ್ಕೊಳ್ಬೇಕು, ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಳ್ಬೇಕು. ಸಮಾಜವನ್ನು ಕಟ್ತೇನೆ, ಸಮಾಜಮುಖಿ ಕೆಲಸವನ್ನು ಮಾಡ್ತೇನೆ, ಸಮಾಜ ಪರವಾಗಿ ದುಡಿತೇನೆ, ಎಲ್ಲ ಸಮುದಾಯ, ಜಾತಿ, ಧರ್ಮ, ವರ್ಗವನ್ನ ಜಾತ್ಯತೀತ ಮನೋಭಾವದಿಂದ ಕಾಣ್ತೇನೆ ಅಂತಕ್ಕಂಥ ಒಳಗಡೆಯಿಂದ ಒಂದು ಛಲದಿಂದ ಹೊರಡಬೇಕಾಗ್ತದೆ. ಏಕೆಂದರೆ ಚುನಾವಣೆಯಲ್ಲಿ ಸೋತ ತಕ್ಷಣ ನಾವು ಮಲೆ ಸೇರ್ಕೊಳ್ತೀವಿ ಅಂತಕ್ಕಂಥದ್ದಾದರೆ ಬಹುಶಃ ನೀವು ಜನಪ್ರತಿ ಆಗ್ತಕ್ಕಂಥದಕ್ಕೆ ಅರ್ಹತೆನೇ ಇಲ್ಲ. ಹಾಗಾಗಿ ಅದನ್ನು ನಾನು ನಂಬ್ಕೊಂಡಿದ್ದೇನೆ. ಆದರೆ ಉಗ್ರೇಶ್ ಅಣ್ಣ ಅವರು ಭಾಳ ಕಷ್ಟಪಟ್ಟು ನಿಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಬಹುಶಃ ತಾವು ಎಲ್ಲರೂ ನನಗೆ ಹೇಳ್ತಾ ಇದ್ರಿ. ಮತ್ತೊಬ್ಬರು ಈ ಭಾಗದ ಪ್ರಭಾವಿ ಮುಖಂಡರು ಎಸ್.ಆರ್. ಗೌಡರು ಕೂಡ ಸಾಕಷ್ಟು ಸಕ್ರಿಯವಾಗಿ ಈ ತಾಲೂಕಿನ ಕಾರ್ಯಕರ್ತ ಮಿತ್ರರು ಹಾಗೂ ಮುಖಂಡರುಗಳ ಜೊತೆ, ವಿಶೇಷವಾಗಿ ಈ ತಾಲೂಕಿನ ಪ್ರತಿಯೊಬ್ಬ ಮತದಾರರ ಜೊತೆ ನಿರಂತರ ಸಂಪರ್ಕವನ್ನು ಹೊಂದಿ ಅವರು ಕೂಡ ಜನತಾದಳ ಪಕ್ಷಕ್ಕೆ ಒಂದು ಶಕ್ತಿಯಾಗಿ, ಒಂದು ಬೆಂಬಲವಾಗಿ ಇವತ್ತು ನಿಂತಿರ್ತಕ್ಕಂಥದ್ದು. ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರಾಜಕೀಯ ಭವಿಷ್ಯ ಇದೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಬಹುಶಃ ತಾವು ಎಲ್ಲರೂ ಈ ಭಾಗದಲ್ಲಿ ಇರ್ತಕ್ಕಂಥ ಮುಖಂಡರು, ಕಾರ್ಯಕರ್ತರುಗಳು ನಿಮ್ಮ ಮನಸ್ಸಿನಲ್ಲೂ ಕೂಡ ಒಂದು ವಿಚಾರ ಇದೆ ಅಂತಕ್ಕಂಥದ್ದನ್ನು ನಾನು ಭಾವಿಸಿದ್ದೇನೆ. ಈ ಭಾಗದ ತಾಲೂಕಿನ ಅಧ್ಯಕ್ಷರು, ಯುವಕರು, ನಾನು ಒಂದು ಮಾತು ಇವತ್ತು ಸತ್ಯಪ್ರಕಾಶ್ ಅಣ್ಣ ಅವರ ಹೆಸರಿನಲ್ಲೇ ಸತ್ಯ ಅಂತಕ್ಕಂಥದ್ದಿದೆ. ಅವರ ಹೆಸರಿನಲ್ಲೇ, ಅವರ ತಂದೆಯ ಹೆಸರಿನಲ್ಲೇ ಸತ್ಯ ಅಂತಕ್ಕಂಥದ್ದಿದೆ. ಬಹುಶಃ ಈ ಒಂದು ಕುಟುಂಬ ಇವತ್ತು ಜನತಾದಳ ಪಕ್ಷಕ್ಕೆ ಎಷ್ಟು ನಿಷ್ಠಾವಂತರಾಗಿ, ಪ್ರಾಮಾಣಿಕರಾಗಿ, ಯಾವುದೇ ಉಪಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಬಂದಂಥ ಒತ್ತಡಗಳು, ಅವ್ರಿಗೆ ಬಂದಂಥ ಆಫರ್ಗಳು, ಅವ್ರಿಗೆ ಬಂದಂಥ ಎಲ್ಲ ರೀತಿಯ ಒಂದು ರೀತಿ ಅವಕಾಶಗಳು ಏನೇ ಬಂದರೂ ಕೂಡ ಅವೆಲ್ಲವನ್ನ ತ್ಯಜಿಸಿದ್ರು. ಅವರು ಒಂದೇ ಮಾತು ಹೇಳಿದರು. ಇವತ್ತು ಅವರು ಹೊಸ ಒಂದು ಗಾಡಿ ತಗೊಂಡಿದ್ದಾರೆ. ನಾನು ಶಿರಾ ಟೋಲ್ಗೆ ಬರ್ತಾ ಇದ್ದಂಗೆ, ಎಂಟ್ರಾಯ್ತಾ ಇದ್ದಂಗೆ ನನ್ನೆಲ್ಲರೂ ನೀವೆಲ್ಲ ಆತ್ಮೀಯವಾಗಿ ಬರ್ಮಾಡ್ಕೊಂಡ್ರಿ. ಅಲ್ಲಿ ಪಕ್ಷದ ಒಬ್ಬರು ರೈತಾಪಿ ವರ್ಗದ ಮುಖಂಡರು ಒಂದು ಹೋಟ್ಲ್ ಮಾಡ್ಕೊಂಡಿದ್ದೀನಿ, ಕಾಫಿ ಕುಡಿಬೇಕು ಅಂದರು. ಕಾಫಿ ಕುಡ್ಕೊಂಡು ಸೀದಾ ಸತ್ಯಪ್ರಕಾಶ್ ಅಣ್ಣ ನಾನು ಹೊಸ ಗಾಡಿ ತಗೊಂಡಿದ್ದೀನಿ, ನೀವು ಬಂದು ಕೂತ್ಕೋಬೇಕು ಅಂತ ಹೇಳಿದ್ರು. ಕುಂತಿದ್ದೆ, ಅವ್ರಿಗೆ ಶುಭ ಹಾರೈಸಿದ್ದೀನಿ. ಇವತ್ತು ಸತ್ಯಪ್ರಕಾಶ್ ಅಣ್ಣ ಅವರ ತಂದೆ ಅವರು ಸತ್ಯನಾರಾಯಣ ಅಣ್ಣ ಅವರು ನಮ್ಮ ಜೊತೆಲಿ ಇವತ್ತಿಲ್ಲ. ಅವರು ನಮ್ಮನ್ನ ಅಗಲಿ ಹೋಗಿರ್ಬೋದು, ಆದರೆ ಶಾಶ್ವತವಾಗಿ ಸಿರಾ ತಾಲೂಕಿನ ಪ್ರತಿಯೊಬ್ಬರ ಜನರ ಮನಸ್ಸಿನಲ್ಲಿ ಉಳ್ಕೊಳ್ತಕ್ಕಂಥ ಕೆಲಸವನ್ನ ಸತ್ಯನಾರಾಯಣ ಸಾಹೇಬರು ಮಾಡಿದ್ದಾರೆ. 3 ಬಾರಿ ಶಾಸಕರಾಗಿ 1994ರಲ್ಲಿ ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಒಂದು ಸಹಕಾರ, ಶಾಸಕರಾಗಿ ಆಯ್ಕೆ ಆದರು. ಮತ್ತೆ 18ರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಪ್ರತಿನಿಧಿಸಿದ ಸಂದರ್ಭದಲ್ಲಿ ಶಾಸಕರಾಗಿ, ಸಚಿವರುಗಳಾಗಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಬಹುಶಃ ಈಗ ತಾನೇ ನೆನೆಸ್ಕೊಳ್ತಾ ಇದ್ರು. ಇಲ್ಲೇನು ನಮ್ಮ ಒಂದು ಬಸ್ ಡಿಪೋ ನೀವು ಕಾಣಬಹುದು, KSRTC ಡಿಪೋ. ಆ KSRTC ಡಿಪೋ ಇರ್ಬೋದು, ಹಾಗೂ ಅಂದಿನ ಇಂಧನ ಇಲಾಖೆಯ ಸಚಿವರು ಸನ್ಮಾನ್ಯ ಶ್ರೀ H.D. ರೇವಣ್ಣ ಸಾಹೇಬರು. ಕೆಲಸ ಅಂದ್ರೆ ಬಹುಶಃ ಅವರಷ್ಟು ಮನಸ್ಸಿಗೆ ತಗೊಂಡು ಮಾಡ್ತಕ್ಕಂಥ ವ್ಯಕ್ತಿ ಜನತಾದಳ ಪಕ್ಷದಲ್ಲಿ ಹುಟ್ಟಿಲ್ಲ. ಆ ರೀತಿ ರೇವಣ್ಣ ಸಾಹೇಬರು 6 ಸಬ್ಸ್ಟೇಷನ್ಗಳನ್ನ ವಿಶೇಷವಾಗಿ ಸಿರಾ ತಾಲೂಕಿನ ಜನತೆಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಇದು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ, ರೇವಣ್ಣ ಸಾಹೇಬರ ಕಾಲ್ಗಡದಲ್ಲಿ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಅಂತಕ್ಕಂಥದನ್ನ ಮತ್ತೆ ಈ ಭಾಗದ ಎಲ್ಲ ಮುಖಂಡರುಗಳು ನಾವು ಗಾಡಿಯಲ್ಲಿ ಬರಬೇಕಾದ್ರೆ ಸ್ಮರಿಸ್ಕೊಳ್ತಾ ಇದ್ರು. ITI ಕಾಲೇಜು, ಆಸ್ಪತ್ರೆಗಳು, ಈ ರೀತಿ ಅನೇಕ ಕಾಮಗಾರಿಗಳು ನಡೆದಿದೆಯಣ್ಣ.